ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಎಐ ಶೃಂಗಸಭೆ 2026 ಅಥವಾ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026ಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಾಂಟೆಸ್ಟನ್ನ ನೋಡೋದಾದ್ರೆ, ಇತ್ತೀಚೆಗೆ ಇದೇ ಫೆಬ್ರವರಿ 18 ಮತ್ತು 19 ಅವಧಿಯಲ್ಲಿ ನವದೆಹಲಿಯಲ್ಲಿ ನಡೆದಂತಹ ಎಐ ಇಂಪ್ಯಾಕ್ಟ್ ಸಮಿಟ್ ಏನಿದೆ, ಆ ಒಂದು ಸಮಿಟ್ ನ ಕೃತಿಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜಾಗತಿಕ ಸಹಕಾರದಲ್ಲಿ ಮಹತ್ವದ ಒಂದು ಮೈಲಿಗಲ್ಲನ್ನು ಗುರುತಿಸುವಂತಹ ಎಐ ಪರಿಣಾಮದ ಕುರಿತು ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಥವಾ ನವದೆಹಲಿ ಡಿಕ್ಲರೇಷನ್ ನ ಅಂಗೀಕರಿಸುವುದೊಂದಿಗೆ ಮುಕ್ತಾಯಗೊಂಡಿದೆ. 2021-2026ರಂತೆ 88ಕ್ಕೂ ಹೆಚ್ಚು ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಘೋಷಣೆಯನ್ನ ಅನುಮೋದಿಸಿದ್ದು, ಅಂದಿನಿಂದ ಇಲ್ಲಿವರೆಗೂ ಕೂಡ 3 ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ, ಕೋಸ್ಟರಿಕಾ ಮತ್ತು ಗ್ವಾಟೆಮಾಲಾಗಳು ಈ ಒಂದು ಘೋಷಣೆಗೆ ಸೇರ್ಪಡೆಗೊಂಡಿದೆ. ಇದರೊಂದಿಗೆ ಒಟ್ಟು ಸಹಿ ಹಾಕಿದವರ ಅಂದ್ರೆ ಈ ಒಂದು ಡೆಲ್ಲಿ ಡಿಕ್ಲರೇಷನ್ಗೆ ಸಹಿ ಹಾಕಿದವರ ಸಂಖ್ಯೆ 91 ದೇಶಗಳು ಮತ್ತು ಸಂಸ್ಥೆಗಳಿಗೆ ಏರಿದೆ. ಹಾಗಿದ್ರೆ ಏನಿದು ಎಐ ಇಂಪ್ಯಾಕ್ಟ್ ಸಮಿಟ್ ಅಂದ್ರೆ ಅಥವಾ ಡೆಲ್ಲಿ ಡಿಕ್ಲರೇಷನ್ ಅಂದ್ರೆ ಏನು? ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇದೇ ಒಂದು ಫೆಬ್ರವರಿ 16 ಮತ್ತು 21 ಅಂದ್ರೆ ಒಟ್ಟು 5 ದಿನಗಳ ಅಂದ್ರೆ ಫೆಬ್ರವರಿ 16ರಿಂದ 21ರ ತಾರೀಕುವರೆಗೂ 2026ರವರೆಗೆ ಡೆಲ್ಲಿನಲ್ಲಿ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಅನ್ನುವಂತಹ ಒಂದು ಸಮಿಟ್ ಅನ್ನ ಮಾಡಲಾಯಿತು. ಈ ಒಂದು ಸಮಿಟ್ ಅನ್ನುವಂಥದ್ದು ಅಥವಾ ಈ ಒಂದು ಸಮ್ಮೇಳನ ಅನ್ನುವಂಥದ್ದು ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಒಂದು ಮಹತ್ವದ ಮೈಲಿಗಲ್ಲನ್ನ ಸ್ಥಾಪನೆ ಮಾಡುತ್ತೆ. ಏನಕ್ಕೆ ಅಂತ ನೋಡಿದಾಗ, ಈ ಒಂದು ಶೃಂಗಸಭೆಯಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನರು ಖುದ್ದಾಗಿ ಭಾಗವಹಿಸಿರ್ತಾರೆ ಅಥವಾ ನೇರ ವರ್ಚುವಲ್ ಸ್ಟ್ರೀಮಿಂಗ್ ನ ಮೂಲಕ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಕಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು, ಡೆಲಿಗೇಷನ್ಗಳು ಮತ್ತು 20 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾಗವಹಿಸಿದ್ರು. ಈ ಒಂದು ಶೃಂಗಸಭೆಯ ಸಂದರ್ಭದಲ್ಲಿ 24 ಗಂಟೆಗಳಲ್ಲಿ ಎಐ ಜವಾಬ್ದಾರಿಯುತ ಅಭಿಯಾನಕ್ಕಾಗಿ ಸ್ವೀಕರಿಸಿದ ಅತಿ ಹೆಚ್ಚು ಪ್ರತಿಜ್ಞೆಗಳು ಅನ್ನುವಂತಹ ವಿಭಾಗದಲ್ಲಿ ಭಾರತವು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದೆ. ಅಂದ್ರೆ ಹೇಗೆ ಒಂದು ಎಐ ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ಕೋತೀವಿ ಅನ್ನುವಂತಹ ಒಂದು ಮೂವ್ಮೆಂಟ್ ಅಥವಾ ಅಭಿಯಾನಕ್ಕೆ ಪ್ರತಿಜ್ಞೆಗಳನ್ನ ಮಾಡೋದ್ರ ಮೂಲಕ, ಅತಿ ಹೆಚ್ಚು ಪ್ರತಿಜ್ಞೆಗಳನ್ನು ಕೈಗೊಳ್ಳೋದ್ರ ಮೂಲಕ ವಿಶ್ವ ದಾಖಲೆಯನ್ನು ಕೂಡ ಮಾಡಿರುವಂತದ್ದು. ಇದನ್ನು ಕೂಡ ನೀವು ನೋಡ್ತಾ ಬರ್ಬೋದು. ಅಂಡ್ ಈ ಒಂದು ಇದರಲ್ಲಿ ಜಾಗತಿಕ ಘೋಷಣೆಗಳಾಗಿರ್ಬೋದು ಅಥವಾ ಒಂದು ಕಾರ್ಯತಂತ್ರದ ಎಐ ಪಾಲುದಾರಿಕೆಗಳನ್ನು ಕೂಡ ಮಾಡ್ಕೊಂಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಏನೇನು ಅಂತಾನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಎಐ ಸಮಿಟ್ ಅನ್ನುವಂಥದ್ದು 3 ಒಂದು ಪಿಲ್ಲರ್ಸ್ ಅಂತ ಕರಿತೀವಿ ಅಥವಾ ಒಂದು ಸೂತ್ರಗಳ ಮೇಲೆ ಒಂದು ಕಾರ್ಯವನ್ನ ಮಾಡ್ತಾ ಇರೋದು. ಇದನ್ನ 3 Ps ಅಂತಾನು ಕೂಡ ಕರೀತಾರೆ: ಪೀಪಲ್, ಪ್ಲಾನೆಟ್ ಮತ್ತು ಪ್ರೋಗ್ರೆಸ್ ಅನ್ನುವಂಥದ್ದು. ಪೀಪಲ್ಗೆ ನಾಗರಿಕರಾಗಿರ್ಬೋದು, ಪ್ಲಾನೆಟ್ಗೆ ಭೂಗ್ರಹ ಆಗಿರ್ಬೋದು, ಪ್ರೋಗ್ರೆಸ್ಗೆ ಬಂದಾಗ ಪ್ರಗತಿ ಅನ್ನುವಂತಹ ಅರ್ಥದಲ್ಲಿ ಈ ಒಂದು 3 Pಗಳ ಒಂದು ಇದರಲ್ಲಿ ಈ ಸಮ್ಮೇಳನವನ್ನ ಹಮ್ಮಿಕೊಂಡಿರುವಂಥದ್ದು. ಮುಖ್ಯವಾಗಿ ನಾಗರಿಕರಿಗೆ ಬಂದಾಗ, ನಾಗರಿಕರ ಆರೋಗ್ಯ ಆಗಿರ್ಬೋದು, ಅವರಿಗೆ ಸಂಬಂಧಪಟ್ಟ ರಕ್ಷಣೆ ಆಗಿರ್ಬೋದು, ಶಿಕ್ಷಣ ಮತ್ತು ಎಕನಾಮಿಕ್ ಇನ್ಕ್ಲೂಷನ್ ಅಥವಾ ಆರ್ಥಿಕ ಸೇರ್ಪಡೆಯ ಒಂದು ಮೂಲಕ ನಾಗರಿಕರನ್ನ ಎಂಪವರ್ ಮಾಡೋದಿಕ್ಕೆ, ಸಬಲೀಕರಣವನ್ನು ಗೊಳಿಸೋದಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅಭಿವೃದ್ಧಿ ಪಡಿಸುವಂಥದ್ದು ಮೊದಲ ಸ್ತಂಭವಾಗಿರುತ್ತೆ, ಪಿಲ್ಲರ್ ಆಗಿರುತ್ತೆ. ಇನ್ನು ಎರಡನೇದು ಪ್ಲಾನೆಟ್ ಅಂತ ಬಂದಾಗ ಒಂದು ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂದ್ರೆ ಸುಸ್ಥಿರ ಅಭ್ಯಾಸಗಳಾಗಿರ್ಬೋದು ಅಥವಾ ಹವಾಮಾನ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅಂದ್ರೆ ಹವಾಮಾನವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಮತ್ತು ಸಂಪನ್ಮೂಲ ದಕ್ಷಿಣೆಗಾಗಿ ಎಐ ಅನ್ನ ಬಳಸ್ಕೊಳ್ಳುವಂಥದ್ದು ಎರಡನೇ ಅಥವಾ ಪ್ಲಾನೆಟ್ ಅನ್ನುವಂತಹ ಒಂದು ಪಿಲ್ಲರ್ ಆಗಿರುತ್ತೆ. ಇನ್ನು ಮೂರನೇದು ಪ್ರೋಗ್ರೆಸ್ಗೆ ಬಂದಾಗ ಮುಖ್ಯವಾಗಿ ಎಐ ಬೆನಿಫಿಟ್ಸ್ ಮಸ್ಟ್ ಬಿ ಈಕ್ವಿಟಬಲಿ ಶೇರ್ಡ್ ಅಂಡ್ ಅಡ್ವಾನ್ಸಿಂಗ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂಡ್ ಪ್ರಾಸ್ಪರಿಟಿ ಅಂತ ಕರಿತಾ ಬರ್ತೀವಿ. ಅಂದ್ರೆ ಆರ್ಥಿಕ ಬೆಳವಣಿಗೆ ಮತ್ತು ಆಡಳಿತ ಹಾಗೂ ಸಾರ್ವಜನಿಕ ಸೇವಾ ವಿತರಣೆಗಾಗಿ ಎಐ ಅನ್ನ ಬಳಸ್ಕೊಳ್ಳುವಂಥದ್ದು ನಮಗೆ 3ನೇ ಸ್ತಂಭದ ಇದಾಗಿರುತ್ತೆ. ಅಂಡ್ ಈ ಒಂದು ಸ್ಕೀಮ್ ನಲ್ಲೇ ಅಥವಾ 7 ಚಕ್ರಾಸ್ ಆಫ್ ದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ಅಂತಾನೂ ಕೂಡ ಕರಿತೀವಿ. ಇದೆಲ್ಲೂ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಸಮಿಟ್ ನಲ್ಲಿ ಮುಖ್ಯವಾಗಿ ಥೀಮ್ಸ್ ಫಾರ್ ಗ್ಲೋಬಲ್ ಕೋಆಪರೇಷನ್ ಅಂತ ತರಲಾಯಿತು. ಅಂದ್ರೆ ಈ ಒಂದು ಗ್ಲೋಬಲ್ ಕೋಆಪರೇಷನ್ಗೆ, ಜಾಗತಿಕ ಸಹಕಾರಕ್ಕಾಗಿ ಧ್ಯೇಯೋದ್ದೇಶಗಳು, ಧ್ಯೇಯ ವಾಕ್ಯಗಳು ಅನ್ನುವಂತಹ 7 ತರಲಾಗಿತ್ತು.
ಅದರಲ್ಲಿ ಮೊದಲಿಗೆ ಬರುವಂತದ್ದು ಯಾವುದು? ಹ್ಯೂಮನ್ ರಿಸೋರ್ಸಸ್ ಅಥವಾ ಮಾನವ ಬಂಡವಾಳ ಅಂತ ಕರಿತಾ ಬರ್ತೀವಿ, ಅಥವಾ ಹ್ಯೂಮನ್ ಕ್ಯಾಪಿಟಲ್ ಅಂತಾನೂ ಕೂಡ ಕರೀತಾರೆ. ಮುಖ್ಯವಾಗಿ ಉದ್ದೇಶಿತ ಕೌಶಲ್ಯದ ಮೂಲಕ ಸಮಾನವಾದಂತಹ AI ಮರುಕೌಶಲ್ಯ ಪರಿಸರ ವ್ಯವಸ್ಥೆಯನ್ನ ನಿರ್ಮಿಸುವಂತ ಗಮನವನ್ನ ಹರಿಸುವಂತದ್ದು. ಭಾರತಕ್ಕೆ ಇದು ರಾಷ್ಟ್ರೀಯ ಅಭಿವೃದ್ಧಿ ಆದ್ಯತೆಗಳೊಂದಿಗೆ ಹೊಂದಿಕೆಯಾಗುವಂತಹ ಒಂದು AI ಎಕನಾಮಿಕ್ ಅಥವಾ ಆರ್ಥಿಕತೆಗೆ ಒಂದು ವಾಯು ಕಾರ್ಯಪಡೆಯನ್ನ ಸಿದ್ಧತೆಯನ್ನ ಬಲಪಡಿಸುವಂತ ಕೆಲಸವನ್ನ ಮಾಡ್ತಾ ಬರುತ್ತೆ. ಇನ್ನು ಸೆಕೆಂಡ್ ನೋಡಿದಾಗ ಸಾಮಾಜಿಕ ಸಬಲೀಕರಣಕ್ಕಾಗಿ ಸೇರ್ಪಡೆ ಅನ್ನುವಂಥದ್ದು. ಇಲ್ಲಿ ನಮಗೆ ಮುಖ್ಯವಾಗಿ AI ಟೆಕ್ನಾಲಜಿ ಪರಿಹಾರಗಳನ್ನಾಗಿರ್ಬೋದು, ಸೊಲ್ಯೂಷನ್ಸ್ಗಳಾಗಿರ್ಬೋದು, ಅಥವಾ ಒಂದು ಸ್ಕೇಲಬಲ್ ಮಾದರಿಗಳ ಮೂಲಕ ಸಮಗ್ರ ಭಾಗವಹಿಸುವಿಕೆಯನ್ನ ಪಾರ್ಟಿಸಿಪೇಷನ್ ಅನ್ನ ಸಕ್ರಿಯಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತೆ. ಇನ್ನೊಂದು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ AI ಅಂತ ಕರೀತಾ ಬರ್ತಾರೆ. ಸೇಫ್ ಅಂಡ್ ಟ್ರಸ್ಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂಥದ್ದು ಜವಾಬ್ದಾರಿಯುತವಾಗಿ AI ಒಂದು ಜಾಗತಿಕ ಪ್ರಿನ್ಸಿಪಲ್ಗಳನ್ನ, ಜಾಗತಿಕ ತತ್ವಗಳನ್ನ ಪ್ರಾಯೋಗಿಕ ಮತ್ತು ಪರಸ್ಪರ ಕಾರ್ಯನಿರ್ವಹಿಸಬಹುದಾದಂತಹ ಸುರಕ್ಷತೆ ಹಾಗೂ ಆಡಳಿತದ ಚೌಕಟ್ಟುಗಳಾಗಿ ಭಾಷಾಂತರಿಸುವುದರ ಮೇಲೆ ಹೆಚ್ಚು ಕಾರ್ಯಕ್ರಮವನ್ನು ಕೇಂದ್ರೀಕರಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಇನ್ಕ್ಲೂಷನ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ ಅಂತ ಕರಿತಾ ಬರ್ತೀವಿ. ದೆನ್ ಅದಾದ್ಮೇಲೆ ಬರುವಂತದ್ದು ನಿಮ್ಗೆ ರೆಸಿಲಿಯನ್ಸ್ ಅಂಡ್ ಇನೋವೇಷನ್ ಅಂಡ್ ಎಫಿಷಿಯನ್ಸಿ ಅಂತ ಕರಿತಾ ಬರ್ತಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ದಕ್ಷತೆ ಎನ್ನುವಂಥದ್ದು ಜಾಗತಿಕ AI ವಿಭಜನೆಯನ್ನ ಡಿವೈಡ್ ಅನ್ನ ಆಳಗೊಳಿಸೋದ್ರ ಮೂಲಕ, ಅದನ್ನ ಇನ್ನೂ ಡೀಪ್ ಮಾಡೋದ್ರಿಂದ ಆಗಬಹುದಾದಂತಹ ಅಪಾಯಗಳನ್ನ ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಪರಿಸರ ಮತ್ತು ಸಂಪನ್ಮೂಲ ಸವಾಲುಗಳನ್ನ ಹೇಗೆ ಪರಿಹರಿಸಬೇಕು, ಹೇಗೆ ಒಂದು ಗ್ಯಾಪ್ ಅನ್ನ, ಡಿಜಿಟಲ್ ಗ್ಯಾಪ್ ಅಂತ ಕರೀತಾ ಬರ್ತೀವಲ್ಲ, ಅದನ್ನ ಹೇಗೆ ಸರಿಪಡಿಸುವಂತಹ ಕೆಲಸವನ್ನ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಸೈನ್ಸ್ ಅಥವಾ ವಿಜ್ಞಾನ ಅನ್ನುವಂಥದ್ದು ಡೇಟಾ, ಕಂಪ್ಯೂಟ್ ಮತ್ತು ಸಂಶೋಧನೆ ಸಾಮರ್ಥ್ಯದ ಒಂದು ಪ್ರವೇಶದಲ್ಲಿರುವಂತಹ ಆಳವಾದ ಇನ್ಇಕ್ವಾಲಿಟೀಸ್ ಅಥವಾ ಅಸಮಾನತೆಗಳನ್ನ ಸರಿಪಡಿಸುವಾಗ ಆವಿಷ್ಕಾರಗಳನ್ನ ವೇಗಗೊಳಿಸೋದಿಕ್ಕೆ AI ಅನ್ನ ಬಳಸ್ಕೊಳ್ಳೋದ್ರ ಮೇಲೆ ಈ ಒಂದು ಚಕ್ರ ಕೇಂದ್ರೀಕರಿಸುತ್ತೆ ಅನ್ನುವಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಇರುವಂತದ್ದು ಡೆಮೋಕ್ರಟೈಸಿಂಗ್ AI ರಿಸೋರ್ಸಸ್ ಅಂತ ಕರೀತಾ ಬರ್ತೀವಿ. AI ಸಂಪನ್ಮೂಲಗಳನ್ನ ಪ್ರಜಾಪ್ರಭುತ್ವಗೊಳಿಸುವುದು ಅನ್ನುವಂಥದ್ದು. ಅಂದ್ರೆ AI ಟೆಕ್ನಾಲಜಿಕಲ್ ಒಂದು ಎನ್ವೈರನ್ಮೆಂಟ್ ಏನಿದೆ ಅಥವಾ AI ಪರಿಸರ ವ್ಯವಸ್ಥೆ ಏನಿದೆ ಅದನ್ನ ರೂಪಣೆ ಮಾಡುವಂಥದ್ದು. ಮೂಲಭೂತವಾಗಿ ಇದನ್ನು ಸಕ್ರಿಯಗೊಳಿಸೋದ್ರೊಂದಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಇದಕ್ಕೆ ಪ್ರವೇಶ ಇದೆ ಅಥವಾ ಎಲ್ಲರೂ ಕೂಡ ಈ ಒಂದು AI ಟೆಕ್ನಾಲಜಿನ ಬಳಸ್ಕೋಬಹುದು ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಬರುತ್ತೆ. ದೆನ್ ನೆಕ್ಸ್ಟ್ ಇರುವಂತದ್ದು ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಒಳಿತಿಗಾಗಿ AI ಅನ್ನುವಂಥದ್ದು. AI ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಗುಡ್ ಅಂತ ಕರೀತಾ ಬರ್ತಾರೆ. ನಿಜವಾಗಿಯೂ ಕೂಡ ಸಾಮಾಜಿಕವಾಗಿ ಸಮಗ್ರ ಒಂದು ಬೆಳವಣಿಗೆ AI ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವಂತಹ ವಿಧಾನಗಳನ್ನ ಅನ್ವೇಷಿಸುತ್ತೆ. ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಒಳಿತಿಗಾಗಿ AI ಮಾದರಿಯಾಗುವಂತಹ ಒಂದು ಹೆಚ್ಚಿನ ಪ್ರಭಾವದ ಬಳಕೆಯ ಪ್ರಕರಣಗಳನ್ನು ಗುರುತಿಸುವಂಥದ್ದು, ಬೆಂಬಲಿಸುವಂತಹ ಕೆಲಸವನ್ನ ಈ ಚಕ್ರಗಳು ಮಾಡ್ತಾ ಬರ್ತಾರೆ. ಒಟ್ಟಾರೆಯಾಗಿ ಈ ಚಕ್ರಗಳು ದೇಶಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಪಾಲುದಾರಿಕೆಗೆ ಏನೇನಿದ್ದಾರೆ ಅವರೆಲ್ಲರೂ ಕೂಡ AI ತಂತ್ರಗಳನ್ನ ಜೋಡಿಸೋದಿಕ್ಕೆ ಹಂಚಿಕೆಯ ಕಲಿಕೆಯನ್ನ, ಅಂದ್ರೆ ಶೇರ್ಡ್ ಲರ್ನಿಂಗ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಹಂಚಿಕೆಯ ಒಂದು ಲರ್ನಿಂಗ್ ಕಲಿಕೆಯನ್ನ ಉತ್ತೇಜಿಸುವಂತದ್ದು, ಸಾಮಾನ್ಯ ಸವಾಲುಗಳನ್ನ ಪರಿಹರಿಸುವಾಗ ಒಂದು ಸಾಮೂಹಿಕ ಪ್ರಯೋಜನವನ್ನ ಗರಿಷ್ಠಗೊಳಿಸುವಂತಹ AI ಪರಿಹಾರಗಳನ್ನ ನಿಯೋಜಿಸಲು ಸಮಗ್ರ ಒಂದು ಚೌಕಟ್ಟನ್ನ ಒದಗಿಸ್ಕೊಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಈ ಒಂದು AI ಪ್ರಭಾವದ ಕುರಿತು ನವದೆಹಲಿ ಘೋಷಣೆ ಅಂತ ಕರಿತೀವಿ. ಅಂದ್ರೆ ಈ ಒಂದು AI ಅನ್ನ ಹೇಗೆ ಸರಿಯಾಗಿ ಯೂಸ್ ಮಾಡ್ಕೋಬೇಕು, ಜೊತೆಗೆ ಅದರ ಬಳಕೆಗಳನ್ನ ಹೇಗೆ ಎಲ್ಲರಿಗೂ ಕೂಡ ಹಂಚ್ಕೊಳ್ಳುವಂಥದ್ದು, ಸಮಾನವಾಗಿ ಹಂಚ್ಕೋಬೇಕು. ಯಾವುದೋ ಒಂದು ದೇಶ ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡೆಯುವಂಥದ್ದು, ಮತ್ಯಾವುದೋ ದೇಶ ಕಡಿಮೆ ಪ್ರಯೋಜನವನ್ನು ಪಡೆಯುವಂಥದ್ದು ಆಗ್ಕೂಡ್ದು. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಭೂಮಿ ಮೇಲಿರುವಂತಹ ಪ್ರತಿ ದೇಶಗಳು ಒಂದು ಸಮಾನವಾದಂತಹ ಪ್ರಯೋಜನವನ್ನ ಕಂಡ್ಕೋಬೇಕು ಅನ್ನುವಂತಹ ಒಂದು ಹೇಳಿಕೆಯ ಮೂಲಕ ಅಥವಾ ಘೋಷಣೆಯ ಮೂಲಕ ಇದ್ ಮಾಡ್ಲಾಯ್ತು. ಅದುವೇ ನವದೆಹಲಿ ಘೋಷಣೆ ಅಥವಾ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂತ ಕರಿತಾ ಬರ್ತಾರೆ. ಈ ಒಂದು ನವದೆಹಲಿ ಡಿಕ್ಲರೇಷನ್ ಅಲ್ಲಿ ಮುಖ್ಯವಾಗಿರುವಂತದ್ದು ಯಾವುದು? AI ಸಂಪನ್ಮೂಲಗಳನ್ನ ಪ್ರಜಾಪ್ರಭುತ್ವಗೊಳಿಸೋದು, ಪ್ರತಿಯೊಬ್ಬರು ಕೂಡ ಅದನ್ನು ಮುಕ್ತವಾಗಿಗೊಳಿಸುವಂಥದ್ದು, ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಒಳಿತಿಗಾಗಿ ಬಳಸ್ಕೊಳ್ಳುವಂಥದ್ದು, ಸುರಕ್ಷಾ ಮತ್ತು ವಿಶ್ವಾಸಾರ್ಹದಂತ AI ಬಳಸುವಂಥದ್ದು, ಸಾಮಾಜಿಕ ಸಬಲೀಕರಣಕ್ಕಾಗಿ ಹೆಚ್ಚಿನ ಜನಕ್ಕೆ ಪ್ರವೇಶವನ್ನ ಕೊಡುವಂಥದ್ದು, ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಹ್ಯೂಮನ್ ಕ್ಯಾಪಿಟಲ್ ಗಳನ್ನ ಬಳಸ್ಕೊಳ್ಳುವಂಥದ್ದು. ಆ ಮೂಲಕ ಈ ಒಂದು ನ್ಯೂ ಡೆಲ್ಲಿ ಡಿಕ್ಲರೇಷನ್ ಒಂದು ಪ್ರಮುಖವಾದಂತಹ ಇದಾಗಿರುತ್ತೆ. ಇನ್ನು ಈ 2006ರ AI ಇಂಪ್ಯಾಕ್ಟ್ ಶೃಂಗಸಭೆಯ ಭಾರತದ ಒಂದು ಕಾರ್ಯತಂತ್ರದ ಸ್ಟ್ರಾಟಜಿಕ್ ಫಲಿತಾಂಶಗಳು ಏನೇನು, ರಿಸಲ್ಟ್ಸ್ ಏನೇನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿರುವಂತದ್ದು ಫ್ಯಾಕ್ಸ್ ಸಿಲಿಕಾ ಅಲಯನ್ಸ್ ಅಂತ ಕರಿತೀವಿ. ಅಂದ್ರೆ ಸೆಮಿಕಂಡಕ್ಟರ್ ಸಪ್ಲೈ ಚೈನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ
ಏನು ಲೈಕ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ ಅಥವಾ ನಿರ್ಣಾಯಕ ಖನಿಜಗಳು ಅಂತ ನಾವೇನ್ ಕರಿತೀವಿ, ಇವುಗಳನ್ನ ಎಲ್ಲರಿಗೂ ಕೂಡ ಅಥವಾ ಭಾರತಕ್ಕೂ ಕೂಡ ಲೈಕ್ ಸುಲಭವಾಗಿ ದೊರಕಿಸುವಂತಹ ಒಂದು ಗುರಿಯನ್ನ ಹೊಂದಿರುವಂತಹ ಭಾರತ ಮತ್ತು ಅಮೆರಿಕ ನೇತೃತ್ವದ ಈ ಒಂದು ಫ್ಯಾಕ್ಸ್ ಸಿಲಿಕಾ ಒಕ್ಕೂಟಕ್ಕೆ ಭಾರತ ಔಪಚಾರಿಕವಾಗಿ ಫಾರ್ಮಲ್ ಆಗಿ ಸೇರ್ಕೋತಾ ಬಂತು. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರಿಟಿಕಲ್ ಮಿನರಲ್ಸ್ ಆಗಿರ್ಬೋದು ಅಥವಾ ಸೆಮಿಕಂಡಕ್ಟರ್ ನ ಒಂದು ಸಪ್ಲೈ ಆಗಿರ್ಬೋದು ಮುಖ್ಯವಾಗಿ ಚೀನಾ ಕಂಟ್ರೋಲ್ ಮಾಡುತ್ತೆ. ಅದನ್ನ ತಡೆಗಟ್ಟೋದಕ್ಕೋಸ್ಕರ ಅಥವಾ ಚೀನಾ ಏನಾದರೂ ಈ ಒಂದು ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಸಿದ್ರೆ ಭಾರತದ ಆರ್ಥಿಕತೆ ಮೇಲೆ ಒಂದು ನಕಾರಾತ್ಮಕವಾದಂತಹ ಒಂದು ಒಂದು ಪರಿಣಾಮವನ್ನ ಬೀರುತ್ತೆ. ಅದನ್ನ ತಡೆಗಟ್ಟೋದಕ್ಕೋಸ್ಕರ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು ಮತ್ತು ಯುರೋಪಿಯನ್ ರಾಷ್ಟ್ರಗಳು ಮತ್ತು ಅಮೆರಿಕ ಸೇರಿಕೊಂಡು ಒಂದು ಸಪ್ಲೈ ಚೈನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಫ್ಯಾಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದುವೇ ಪ್ಯಾಕ್ಸ್ ಸಿಲಿಕಾ ಅಲಯನ್ಸ್ ಅನ್ನುವಂಥದ್ದು. ಈ ಒಂದು ಅಲಯನ್ಸ್ಗೆ ಭಾರತ ಕೂಡ ಸೇರ್ಕೊಂಡಿದೆ. ಆ ಮೂಲಕ ಒಂದು ಸರಪಳಿಯ ಒಂದು ಏನು ಸಪ್ಲೈ ಚೈನ್ ಅಂತ ನಾವೇನ್ ಕರಿತೀವಿ ಅದನ್ನ ವ್ಯವಸ್ಥಿತವಾಗಿ ಲೈಕ್ ಅದನ್ನ ಸಾಧನೆ ಮಾಡಿರುವಂತದ್ದು ಅಂಡ್ ಕೆಲವು ಹೂಡಿಕೆಗಳನ್ನ ನೋಡಿರುವಂತದ್ದು. ಅಂದ್ರೆ ಲೈಕ್ ಯಾವ್ಯಾವ ಇದ್ರ ಮೇಲೆ ಅದೇ ಫಾರ್ ಎಕ್ಸಾಂಪಲ್ ಡೇಟಾ ಸೆಂಟರ್ಸ್ ಆಗಿರ್ಬೋದು, ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ಗಳಾಗಿರ್ಬೋದು, ಇವುಗಳ ಒಂದು ಮೂಲ ಸೌಕರ್ಯಕ್ಕಾಗಿ 250 ಶತಕೋಟಿಗೂ ಹೆಚ್ಚು ಒಂದು ಮ್ಯಾಂಡೇಟ್ ಅನ್ನ ಒಂದು ಲೈಕ್ ಪ್ರಾಮಿಸ್ ಅನ್ನು ನಾವು ನೋಡಿತಾ ಬಂದಿದ್ವಿ ಈ ಒಂದು ಇದರೊಳಗೆ. ಇನ್ನು GPU ವಿಸ್ತರಣೆಗಳಾಗಿರ್ಬೋದು, ಕಂಪ್ಯೂಟರ್ಸ್ ಒಂದು ಸಾಮರ್ಥ್ಯವನ್ನ ಹೆಚ್ಚಳ ಮಾಡುವಂಥದ್ದು, ಇಂಡಿಯಾ AI ಮಿಷನ್ 2.0 ಪ್ರಾರಂಭವನ್ನ ಮಾಡುವಂಥದ್ದು, MSMEಗಳಿಗೆ ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ನಾವೇನ್ ಕರಿತೀವಿ ಅವುಗಳಿಗೆಲ್ಲರೂ ಕೂಡ UPI ಶೈಲಿನಲ್ಲಿರುವಂತಹ ಒಂದು AI ಪ್ಲೇ ಬುಕ್ ಅನ್ನ ತಯಾರು ಮಾಡುವಂತಹ ಕೆಲಸಗಳಾಗಿರ್ಬೋದು, ಸಾರ್ವಭೌಮ AI ಒಂದು ಒತ್ತಾಯವನ್ನ, ಅಂದ್ರೆ ಯಾವುದೇ ಈ AI ಅನ್ನುವಂಥದ್ದು ಯಾವುದೋ ಒಂದು ಸಂಸ್ಥೆಯ ಅಥವಾ ಯಾವುದೋ ಒಂದು ರಾಷ್ಟ್ರದ ಹೊಡೆತನದಲ್ಲಿಲ್ಲದೆ ಎಲ್ಲರಿಗೂ ಕೂಡ ಅದು ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಸಾರ್ವಭೌಮವಾಗಿ ಅಥವಾ ಸಾವರಿನ್ ಆಗಿ ಸಿಗ್ಬೇಕು ಅನ್ನುವಂತಹ ಕೆಲಸಗಳಾಗಿರ್ಬೋದು. ಅಂಡ್ ಈ ಒಂದು AI ಪ್ರವೇಶಕ್ಕಾಗಿ ಒಂದು ಜಾಗತಿಕ ಫಂಡ್ ಅನ್ನು ಕೂಡ ಕ್ರಿಯೇಟ್ ಮಾಡುವಂತಹ ಇದನ್ನ ಒಂದು ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಮಾಡಲಾಯಿತು. ಅಂಡ್ ಈ ಒಂದು ಸಮಿಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಎಐಗೆ ಸಂಬಂಧಪಟ್ಟ ಆಗಿರುವಂತಹ ಒಂದಷ್ಟು ಕ್ರಿಟಿಸಿಸಮ್ಸ್ ಅಥವಾ ಕನ್ಸರ್ನ್ಸ್ ಗಳು ಏನೇನು ಅಂತ ನೋಡ್ತಾ ಬಂದಾಗ ಸ್ವಯಂ ಪ್ರೇರಿತ ವಿರೋಧಾಭಾಸ ಅಂತ ಕರಿತೀವಿ. ಅಂದ್ರೆ ನವದೆಹಲಿ ಘೋಷಣೆ ಆಗಿರ್ಬೋದು ಅಥವಾ ಗಡಿನಾಡಿನ ಬದ್ಧತೆಗಳಾಗಿರ್ಬೋದು ಯಾವು ಕೂಡ ಬದ್ಧವಾಗಿಲ್ಲ, ಅಂದ್ರೆ ಲೀಗಲ್ ಆಗಿ ಯಾವುದು ಕೂಡ ಲೈಕ್ ಇಂಪ್ಲಿಮೆಂಟ್ ಮಾಡೋದಿಕ್ಕಾಗಲ್ಲ. ಸೊ ಅದರಿಂದಾಗಿ ಲೈಕ್ ಎಷ್ಟು ದೇಶಗಳು ಇದನ್ನ ಹೇಗೆ ನಡ್ಸ್ಕೋತವೆ ಅನ್ನೋದ್ರ ಮೇಲೆ ನಿಂತಿರುವಂತದ್ದು. ಅಂಡ್ ಮೂಲ ಸೌಕರ್ಯಗಳ ಕೊರತೆ, ಅಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಗಳ ಒಂದು ಲೈಕ್ ಗ್ಯಾಪ್ ಅನ್ನ ನಾವು ಹೆಚ್ಚು ಭಾರತದಲ್ಲಿ ನೋಡ್ತಾ ಬರ್ತೀವಿ. ಇವುಗಳು ಕೂಡ ನಮಗೆ AI ಅನ್ನ ಒಂದು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದಕ್ಕೆ ಹೆಚ್ಚಿನ ಒಂದು ತೊಂದರೆಯನ್ನ ಇರುವಂತದ್ದು. ಸಾಮಾಜಿಕ ಅಸ್ಥಿರತೆಗಳಾಗಿರ್ಬೋದು, ಕಾರ್ಮಿಕ ಅಡಚಣೆಗಳಾಗಿರ್ಬೋದು ಮತ್ತು ಸಾಮಾಜಿಕ ಅಸ್ಥಿರತೆ ಮತ್ತು ನಿಯಂತ್ರಕ ಒಂದು ಪ್ರತಿಕ್ರಿಯೆಗಳನ್ನ ಹೆಚ್ಚು ಕಂಡು ಬರ್ತಿರುವಂತಹ ಒಂದು ಕೆಲಸಗಳಲ್ಲೂ ಕೂಡ ನಮ್ಗೆ ಈ ಒಂದು AI ನಲ್ಲಿ ಕನ್ಸರ್ನ್ಸ್ ಅನ್ನ ನಾವು ಇದು ಮಾಡಲಾಗಿದೆ. ಇಷ್ಟು AI ಒಂದು ಇಂಪ್ಯಾಕ್ಟ್ ಸಮಿಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ಗಳನ್ನುವಂಥದ್ದು ಭಾರತದ ಒಂದು ಸಾರ್ವಭೌಮವನ್ನ ಅಥವಾ ಭಾರತದ ಒಂದು ಯಶಸ್ಸನ್ನ ಮತ್ತು ಭಾರತದ ಕೀರ್ತಿಯನ್ನ ಜಾಗತಿಕ ಮಟ್ಟದಲ್ಲಿ ಜಾಗತಿಕ ವೇದಿಕೆಯಲ್ಲಿ ಒಂದು ಘೋಷಣೆ ಮಾಡುವಂಥದ್ದು, ಭಾರತದ ಸ್ಥಾನವನ್ನ ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡ್ತಾ ಬಂದಿದೆ. ಆ ಮೂಲಕ ಭಾರತ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿದ್ರು ಕೂಡ AI ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ಆ AI ನ ಪ್ರತಿಯೊಬ್ರು ಕೂಡ ಹಂಚಿಕೊಳ್ಳುವಂಥದ್ದು, ಅಂದ್ರೆ ಪ್ರತಿ ರಾಷ್ಟ್ರಗಳಿಗೂ ಕೂಡ ಅದರ ಬೆನಿಫಿಟ್ಸ್ ಅನ್ನ ಉಪಯೋಗಗಳನ್ನ ತಲುಪಿಸುವತ್ತ ಭಾರತ ನೋಡ್ಕೊಳ್ತಾ ಇದೆ. ಕೇವಲ ಭಾರತ ಮಾತ್ರ ಅದರಿಂದ ಪ್ರಯೋಜನವನ್ನ ಪಡ್ಕೊಳ್ತಾ ಇಲ್ಲ ಅನ್ನುವಂತಹ ಕೆಲಸವನ್ನ ಮಾಡಿ ಜಗತ್ತಿಗೆ ತೋರಿಸೋದ್ರ ಮೂಲಕ ಭಾರತ ಹೇಗೆ ರೆಸ್ಪಾನ್ಸಿಬಲ್ ನೇಷನ್ ಆಗಿ ಹೊರಹೊಮ್ಮುತ್ತಿದೆ ಅನ್ನುವಂತಹ ಮಾತನ್ನ ನಾವು ನೋಡ್ತಾ ಬರ್ತೀವಿ. ಇದಿಷ್ಟು AI ಇಂಪ್ಯಾಕ್ಟ್ ಸಮಿಟ್ 2026 ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿಯನ್ನ ಮುಗಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.